Hello, Namaste, students and all the parents. So, welcome back. Welcome back to NT Clock Coaching Academy, KCT and Comedy ಕೌನ್ಸಿಲಿಂಗ್ ಸ್ಟೂಡೆಂಟ್ಸ್ ಅಂಡ್ ಪ್ಯಾರೆಂಟ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ ಟಾಪ್ 10 ಅಂತಲ್ಲ ಟಾಪ್ ಕಾಲೇಜಸ್ ಆಫ್ ಕರ್ನಾಟಕ ಒಂದು ಟಾಪ್ 10 ಅಥವಾ 12 ಇಂಜಿನಿಯರಿಂಗ್ ಕಾಲೇಜಸ್ಗಳ ಕಟ್ ಆಫ್ ರ್ಯಾಂಕ್ ಅನ್ನು ನಿಮ್ಮ ಮುಂದೆ ಅನಲೈಸ್ ಮಾಡ್ತಾ ಇದ್ದೇನೆ. ಇದು 2025 ನ ಕಟ್ ಆಫ್ ರ್ಯಾಂಕ್ ಅನಾಲಿಸಿಸ್ ಆಗಿದೆ. ಸೊ ನಂತರ ನಿಮ್ಗೆ ಇದನ್ನ ಈಗ ರೌಂಡ್ 1 ಇದು ನಾನು ಈ ವಿಡಿಯೋದಲ್ಲಿ ಓನ್ಲಿ ರೌಂಡ್ 1 ಓಕೆ. ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಮುಗಿದ ನಂತರ ಈಗ ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ಗ್ರೂಪ್ 1 ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ಅಥವಾ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ಲೈಕ್ 2A 2B 3A 3B, ಅಥವಾ SC ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ST ಸ್ಟೂಡೆಂಟ್ಸ್ ಗಳಾಗಿರ್ಬೋದು. ಅಂಡ್ ಯು ಮೈಟ್ ಹ್ಯಾವ್ ಸಮ್ ಸ್ಪೆಷಲ್ ರಿಸರ್ವೇಶನ್ಸ್ ಆಲ್ಸೋ, ಲೈಕ್ ರೂರಲ್, ಕನ್ನಡ ಮೀಡಿಯಂ, ಈ ತರ ಏನಾದ್ರು ರಿಸರ್ವೇಶನ್ಸ್ ಗಳಿದ್ರೆ, ಮತ್ತೆ ಹೈದರಾಬಾದ್ ಕರ್ನಾಟಕ, ನಾನು ಇದರಲ್ಲಿ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಗಳದ್ದು ಡಿಸ್ಕಸ್ ಮಾಡೋದಿಲ್ಲ. ಬಟ್ ಆದ್ರೂ ಕೂಡ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಗಳು ಕೂಡ ಇದನ್ನ ನೀವೊಂದು ಬೇಸ್ ಆಗಿ ತಗೊಳ್ಬಹುದು. ನಿಮ್ಗೆ ಇದ್ರಿಗಿಂತ ಕಡಿಮೆ ಅಂತೂ ಗ್ಯಾರಂಟಿ ಬರೋದಿಲ್ಲ. ಯಾಕಂದ್ರೆ ಹೈದರಾಬಾದ್ ಸ್ಟೂಡೆಂಟ್ಸ್ ಗಳಿಗೆ, ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ ಸ್ವಲ್ಪ ರಿಸರ್ವೇಶನ್ ಇರ್ಲಿಕ್ಕೆ ಹೋಗಿ ಇದ್ರಿಗಿಂತ ಜಾಸ್ತಿ ಕಟ್ ಆಫಿಗೆ ಹೋಗುತ್ತೆ ಬಿಟ್ರೆ ಕಡಿಮೆಗೆ ಬರೋದಿಲ್ಲ. ಜಾಸ್ತಿ ಹೋಗುತ್ತಂದ್ರೆ ಏನು ಸರ್? ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಒಂದು ಕಾಲೇಜಲ್ಲಿ, ಈಗ ಜನರಲ್ ಮೆರಿಟ್ ಅಲ್ಲಿ ಒಂದು ಕಾಲೇಜಲ್ಲಿ 7,000 ಆಗಿದ್ರೆ, ಅದೇ ಕಾಲೇಜಲ್ಲಿ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ 8,000 ಆಗಿರ್ಬೋದು, 9,000 ರ್ಯಾಂಕ್ ಇದ್ದವ್ರಿಗೂ ಆಗಿರ್ಬೋದು. ಓಕೆ, ಸೊ ಆ ರೀತಿ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ಗಳು 2025 ಅಲ್ಲಿ ಹೇಗೆ ಕಟ್ ಆಫ್ ಆಗಿದೆ, ಸೊ ನೀವು ಇವಾಗ ಟಾಪ್ 10 ಅಥವಾ ಟಾಪ್ 12 ಇಂಥ ಕಾಲೇಜ್ಗಳಿಗೆ ಹೋಗ್ಬೇಕಂದ್ರೆ ಈ ವರ್ಷ ನಿಮ್ಮ ಗೋಲ್ ಹೇಗಿರ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಮೊದಲು ಹೇಳ್ತಾ ಇದ್ದೇನೆ, ಸರಿನಾ? ಫಸ್ಟ್ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದು ಏಕಲವ್ಯ 3.0 ಅಂತ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಸೊ ಇದಕ್ಕೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ನೀವು ನನ್ನ ಈ ನಂಬರ್ಗೆ ಮೆಸೇಜ್ ಹಾಕಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಆನ್ಲೈನ್ ಅಲ್ಲಿ ಆದ್ರೆ 1999 ರುಪೀಸ್ ಓನ್ಲಿ KCT, ಅಥವಾ ಓನ್ಲಿ ಕಾಮಿಡ್ಗೆ ಆದ್ರೂ ಕೂಡ 1999. ಅದೇ ನಿಮ್ಗೆ ಬೋತ್ KCT ಅಂಡ್ ಕಾಮಿಡ್ಗೆ ಆನ್ಲೈನ್ ಅಲ್ಲಿ ಆದ್ರೆ 2,999 ರುಪೀಸ್. ಓಕೆ, ಸೊ ಅದೇ ನಿಮ್ಗೆ ಆಫ್ಲೈನ್ ಸರ್ ನಮ್ಗೆ ನೀವೇ ಆಪ್ಷನ್ ಎಂಟ್ರಿ ಮಾಡಿ ಕೊಡಿ ಅಂತ ಆದ್ರೆ, ಆಫ್ಲೈನ್ ಅಲ್ಲಿ ಆದ್ರೆ 3,999 ರುಪೀಸ್ ಓನ್ಲಿ KCT. ಫಾರ್ ಬೋತ್ KCT ಅಂಡ್ ಕಾಮಿಡ್ಗೆ, ಫಾರ್ ಆಫ್ಲೈನ್ ಇಟ್ ಇಸ್ 4,999 ರುಪೀಸ್. ಓಕೆ, ಜಾಯ್ನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಜಸ್ಟ್ ಫಸ್ಟ್ 100 ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಈ ಫೀಸ್ ಸ್ಟ್ರಕ್ಚರ್ ಇರುತ್ತೆ, ಅದಾದ ನಂತರ ಇನ್ಕ್ರೀಸ್ ಆಗುತ್ತೆ, ಸರಿನಾ? ಓಕೆ, ಈಗ ವಿಡಿಯೋಗೆ ಬಂದ್ರೆ ಫಸ್ಟ್ ನಿಮ್ಗೆ ಗೊತ್ತಿದೆ, ಕರ್ನಾಟಕದ ಫಸ್ಟ್ ನಂಬರ್ 1 ಕಾಲೇಜ್ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತೇವೆ ಕೇಳಿದ್ರೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್, RVCE, ಕೆಂಗೇರಿಯಲ್ಲಿದೆ, ಮೈಸೂರು ರೋಡ್ ಅಲ್ಲಿ ಇರೋದು. ಓಕೆ, ಸೊ ಇದರ ಕೋಡ್ ಬಂದ್ಬಿಟ್ಟು E005. ಓಕೆ, E005 ಇದು ಕಾಲೇಜ್ ಕೋಡ್. ಇಂಜಿನಿಯರಿಂಗ್ 005 ಅಂತ ಹೇಳೋದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್ ಇದಾಗಿದೆ. ಓಕೆ, ಸೊ ಇದನ್ನ ಸ್ವಲ್ಪ ಝೂಮ್ ಮಾಡಿ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಓಕೆ, ಈಗ ನೋಡಿ ಸ್ಟೂಡೆಂಟ್ಸ್, ನೀವೀಗ ನೋಡ್ಲಿಕ್ಕೆ ಹೋದ್ರೆ ಏನು ಇದನ್ನ ನೋಡ್ಲಿಕ್ಕೆ ಹೋದ್ರೆ, ಕಟ್ ಆಫ್ ರ್ಯಾಂಕ್ ಅನ್ನ ನೋಡ್ಲಿಕ್ಕೆ ಹೋದ್ರೆ ಇಲ್ಲಿದು ಯಾವ ಬ್ರಾಂಚ್ ಇದೆ ಅಂತ ನಾನು ಹೇಳ್ತೇನೆ ನೋಡಿ. ಏರೋಸ್ಪೇಸ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಅಂಡ್ AIML ಆಸ್ ಅ ಸ್ಪೆಷಲೈಸೇಷನ್, ಅಂಡ್ ಕೋರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ ಸೈಬರ್ ಸೆಕ್ಯೂರಿಟಿ ಆಸ್ ಅ ಸ್ಪೆಷಲೈಸೇಷನ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂಡ್ ಡೇಟಾ ಸೈನ್ಸ್ ಆಸ್ ಅ ಸ್ಪೆಷಲೈಸೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್, ದೆನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸರಿನಾ? ಸೊ ಇಲ್ಲಿ ಟೋಟಲ್ ಆಗಿ 3, 6, 9, ಆಲ್ಮೋಸ್ಟ್ 12 ಬ್ರಾಂಚಸ್ ಗಳಿದೆ. 1 2 3 4 5 6 7 8 9 10 11 12 13, ಸಾರಿ 13 ಬ್ರಾಂಚಸ್ ಗಳಿದೆ. ಈ ವರ್ಷ ಗೊತ್ತಿಲ್ಲ, ಯಾವ್ದಾದ್ರು ಎಕ್ಸ್ಟ್ರಾ ಇನ್ ಕೇಸ್ ಬ್ರಾಂಚಸ್ ಗಳು ಆಡ್ ಆದ್ರೆ ನಮ್ಗೆ ಗೊತ್ತಾಗುತ್ತೆ. ಅದು ಸೀಟ್ ಮ್ಯಾಟ್ರಿಕ್ಸ್ ಬಂದಾದ್ಮೇಲೆ ಅದು ಫೈನಲೈಸ್ ಆಗುತ್ತೆ. ಓಕೆ, ಸೊ ಅದ್ರ ಬಗ್ಗೆ ನಾನು ಮತ್ತೆ ಇನ್ಫಾರ್ಮೇಶನ್ ಕೊಡ್ತೇನೆ. ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದಾದ್ಮೇಲೆ ಇನ್ಫಾರ್ಮೇಶನ್ ಕೊಡ್ತೇನೆ. ಈಗ ಕರೆಕ್ಟ್ ನೋಡ್ಕೊಳ್ಳಿ, ಇಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸೀಟ್ ಇಲ್ಲ. ಓಕೆ, ಲಾಸ್ಟ್ ಇಯರ್ ಇಂದ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅನ್ನ ಮರ್ಜ್ ಮಾಡಿ ಅದನ್ನ ತೆಗೆದು ಬಿಟ್ಟಿದ್ದಾರೆ. ಓಕೆ, ಅಂದ್ರೆ ಬೇರೆ ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ಮತ್ತೆ ನೆನಪಿಟ್ಕೊಳ್ಳಿ, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ಬ್ರಾಂಚ್. ಕರ್ನಾಟಕದ ನೀವು ಹೆಚ್ಚಿನ ಇಂಜಿನಿಯರಿಂಗ್ ಕಾಲೇಜಿನ ನೋಡಿದಾಗ ಹೈಯೆಸ್ಟ್ ಪ್ಯಾಕೇಜ್ ಮತ್ತೆ ಒಳ್ಳೆ ಪ್ಯಾಕೇಜ್ ಆಗ್ತಾ ಇರೋದು ಕಂಪ್ಯೂಟರ್ ಸೈನ್ಸ್ ಜೊತೆ ಶೇರ್ ಆಗೋದು ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್. ಬಟ್ ಬರ್ತಾ ಬರ್ತಾ ಏನಾಗ್ತಾ ಇದೆ, AIML ಇರ್ಬೋದು, ಡೇಟಾ ಸೈನ್ಸ್ ಇರ್ಬೋದು, ತುಂಬಾ ಬೂಮಿಂಗ್ ಅಲ್ಲಿ ಇದೆ. ಟೆಕ್ನಾಲಜಿಗಳು ಇನ್ಕ್ರೀಸ್ ಆಗ್ತಾ ಅಥವಾ ಟೆಕ್ನಾಲಜಿಗಳು ಡೆವಲಪ್ ಆಗ್ತಾ ಅದಕ್ಕೆ ಸರಿಯಾಗಿ ನಾವು ಬ್ರಾಂಚ್ ಅನ್ನ ಮಾಡಬೇಕು. ಅದಕ್ಕೋಸ್ಕರ ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್ ವಿಚ್ ಇಸ್ ಈಕ್ವಲೆನ್ಸ್ ಟು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಗಿರ್ಲಿಕ್ಕೆ ಹೋಗಿ ಕೆಲವೊಂದು ಕಾಲೇಜಲ್ಲಿ ಅದನ್ನ ಮರ್ಜ್ ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆ, ಅದು ಬಿಟ್ಟು ಇಲ್ಲಿ ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್ ಅಂತ ಇದ್ದಿತ್ತು, ಅದನ್ನು ಕೂಡ ಒಂದು 2 ಇಯರ್ಸ್ ಆಯ್ತು, ಅದನ್ನು ತೆಗೆದಿದ್ದಾರೆ, ಸರಿನಾ? ಈಗ ಕಟ್ ಆಫ್ ರ್ಯಾಂಕ್ ಅನ್ನ ಕನ್ಸಿಡರ್ ಮಾಡಿದ್ರೆ ಗ್ರೂಪ್ 1 ನೀವು ಗ್ರೂಪ್ 1 ಅವರಾದ್ರೆ 6,385. ನಿಮ್ಗೆ ಯಾವುದೇ ರಿಸರ್ವೇಶನ್ ಇಲ್ಲ. ಓಕೆ, ಯಾವುದೇ ರೀತಿಯಾದಂತ ರಿಸರ್ವೇಶನ್ ಇಲ್ಲ. ಜಸ್ಟ್ ಪ್ಲೇನ್ 1G ಏನೇ ಬೇರೆ, ಜನರಲ್ ಮೆರಿಟೇ ಬೇರೆ. ಜನರಲ್ ಮೆರಿಟ್ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಈ GM ಅಂತ ಹೇಳೋದು ಜನರಲ್ ಮೆರಿಟ್. ಇದು ಇಲ್ಲಿದೆ ನೋಡಿ, ಇದು ಜನರಲ್ ಮೆರಿಟ್. 1G ಅಂದ್ರೆ ಗ್ರೂಪ್ 1.
ಓಕೆ. ಕ್ಯಾಟಗರಿ 1 ನಿಮ್ಗೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಆದ್ರೆ 6385, ಬಯೋಟೆಕ್ ಆದ್ರೆ 6268, ಸಿವಿಲ್ ಇಂಜಿನಿಯರಿಂಗ್ 1,15,000 15,934, ಕಂಪ್ಯೂಟರ್ ಸೈನ್ಸ್ ವಿತ್ AIML ಆದ್ರೆ 1,637, ಕಂಪ್ಯೂಟರ್ ಸೈನ್ಸ್ ಆದ್ರೆ 514, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ ಸೈಬರ್ ಸೆಕ್ಯೂರಿಟಿ ಆದ್ರೆ 1,660, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸ್ ಆದ್ರೆ 1,122, ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಟ್ರಿಪಲ್ ಇದಾದ್ರೆ ನಿಮ್ಗೆ 3,856, ಅದೇ ನಿಮ್ಗೆ EC ಆದ್ರೆ 2,682, ET ಆದ್ರೆ 3,987, ದೆನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದ್ರೆ 9,298. ನೆನಪಿಟ್ಕೊಳ್ಳಿ, ನೀವು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕ್ಯಾಟಗರಿ 1 ಆಗಿ ಬರ್ಬೇಕಂದ್ರೆ ನೀವು ಯಾವುದೇ ಬ್ರಾಂಚ್ ತಗೊಳ್ಬೇಕು ಅಂತಾದ್ರೆ ನಿಮ್ಮ ರ್ಯಾಂಕ್ ಬಿಲೋ 15,000 ಇರಲೇಬೇಕು. ಸೆಕೆಂಡ್ ರೌಂಡ್ ಅಲ್ಲಿ ಇದು ಇನ್ಕ್ರೀಸ್ ಆಗುತ್ತೆ, ರೌಂಡ್ ಬೈ ರೌಂಡ್ ಕಟ್ ಆಫ್ ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಬಟ್ ಇದನ್ನ ನೀವು ಇದಾಗ್ಲೇಬೇಕು. ಕಂಪ್ಯೂಟರ್ ಸೈನ್ಸ್ ಅಥವಾ ಅಲೈಡ್ ಬ್ರಾಂಚಸ್ ಹೋಗ್ಬೇಕು ಅಂತಾದ್ರೆ ನಿಮ್ಮ ರ್ಯಾಂಕ್ ಬಿಲೋ 2,000 ಕಂಪಲ್ಸರಿ ಇರಲೇಬೇಕು. ಫಸ್ಟ್ ರೌಂಡ್ ಅಲ್ಲಿ ನೀವು ಸೀಟ್ ಆಗ್ಬೇಕಂದ್ರೆ ಬಿಲೋ 1,500 ಇರ್ಬೇಕು, ಸರಿನಾ? ಅದೇ ನಮ್ಗೆ ಹೈಯೆಸ್ಟ್ ಕಡಿಮೆ ಕಟ್ ಆಫ್ ನಿಲ್ಲೋದು ಯಾವ್ದಕ್ಕೆ ಕೇಳಿದ್ರೆ ಜನರಲ್ ಮೆರಿಟ್ ಅವರಿಗೆ. ಸೊ ನಾನು ಡೈರೆಕ್ಟ್ ಜನರಲ್ ಮೆರಿಟ್ ಹೇಳ್ತೇನೆ ನೋಡಿ ಈ ಸ್ಟೂಡೆಂಟ್ಸ್. ಇದು ಜನರಲ್ ಮೆರಿಟ್ ಅಲ್ಲಿ ನೀವು ನೋಡಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ನ ಕಟ್ ಆಫ್ ನೋಡಿ ಫಸ್ಟ್ ರೌಂಡ್ ಅಲ್ಲಿ 234 ಲಿಟ್ರಲಿ. ಓಕೆ. ಸೈಬರ್ ಸೆಕ್ಯೂರಿಟಿಗೆ 508, AIML ಗೆ 429, ದೆನ್ ಡೇಟಾ ಸೈನ್ಸ್ ಗೆ 367. ಇದು ಯಾವುದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್. ನೀವು RVC ಅಲ್ಲಿ ಜನರಲ್ ಮೆರಿಟ್ ಆಗಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಹೋಗ್ಬೇಕು ಅಂತ ಆದ್ರೆ 500 ಬಿಲೋ ರ್ಯಾಂಕ್ ಬರಲೇಬೇಕು. ದಟ್ ಟು 450 ಬಿಲೋ. 500 ಬಿಲೋ ಬಂದ್ರು ಹೇಳಲಿಕ್ಕೆ ಆಗೋದಿಲ್ಲ ಫಸ್ಟ್ ರೌಂಡ್ ಅಲ್ಲಿ. 450 ಬಿಲೋ ಬಂದ್ರೆ ಮಾತ್ರ ಈ ವರ್ಷ ಅದು 400 ಬಿಲೋಗೂ ಬರ್ಬೋದು ಫಸ್ಟ್ ರೌಂಡ್ ಅಲ್ಲಿ. ನೀವು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಸೀಟ್ ಆಗ್ಬೇಕು ಅಂತ ಆದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಅಲ್ಲಿ ನಿಮ್ಮ ರ್ಯಾಂಕ್ 400 ಬಿಲೋ ನೀವು ಟಾರ್ಗೆಟ್ ಮಾಡಲೇಬೇಕು. EC ಗೆ 573 ಹೋಗಿದೆ, ET ಗೆ 987, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಗೆ 8,793, 8,703, ಅದೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2,900. ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಯಾವುದೇ ಬ್ರಾಂಚ್ಗೆ ಹೋಗ್ಬೇಕು ಅಂದ್ರೆ ಬಿಲೋ 10,000 ರ್ಯಾಂಕ್ ಇರಲೇಬೇಕು. ಯಾಕಂದ್ರೆ ಇಲ್ಲಿ ನೋಡಿ 9,539 ಇದೆ ಹೈಯೆಸ್ಟ್ ರ್ಯಾಂಕ್, ಅದು ಸಿವಿಲ್ ಇಂಜಿನಿಯರಿಂಗ್ ಗೆ. ಓಕೆ. ಸಿವಿಲ್ ಇಂಜಿನಿಯರಿಂಗ್ ಅದು ಬಿಟ್ಟು ನಿಮ್ಗೆ ಜನರಲ್ ಮೆರಿಟ್ ಅಲ್ಲಿ ರೂರಲ್, ಕನ್ನಡ ಮೀಡಿಯಂ ಈ ರಿಸರ್ವೇಶನ್ ಇದ್ರೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನೋಡಿ, ಈ ರಿಸರ್ವೇಶನ್ ಇದ್ರೆ ನಿಮ್ಗೆ ನೋಡಿ 1,000 ರ್ಯಾಂಕ್ ವೇರಿ ಆಗಿದೆ. ಇಲ್ಲಿ ನೋಡಿ, ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಇದ್ರೆ 1,249, ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಇದ್ರೆ ಸೈಬರ್ ಸೆಕ್ಯೂರಿಟಿಗೆ 2,000 ವರೆಗೂ ಹೋಗಿದೆ. ಜನರಲ್ ಮೆರಿಟ್ ಅಲ್ಲಿ ನಿಮ್ಗೆ ರೂರಲ್ ಇದ್ರೆ 1,498 ವರೆಗೂ ಹೋಗಿದೆ. ಗೊತ್ತಾಯ್ತಾ? ಅದೇ ನೀವು ಬೇರೆ SC ಕ್ಯಾಟಗರಿ ಅಥವಾ ST ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾಗಿದ್ರೆ ನಿಮ್ಮ ರ್ಯಾಂಕ್ ನೋಡಿ, ನೀವು ಅಟ್ಲೀಸ್ಟ್ RV ಕಾಲೇಜಲ್ಲಿ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಆಗ್ಬೇಕು ಅಂದ್ರೆ ಮಿನಿಮಮ್ ಒಂದು 8,000 ರ್ಯಾಂಕ್ ಇದ್ರೆ ಫಸ್ಟ್ ರೌಂಡ್ ಅಲ್ಲಿ ಹೇಳ್ತಾ ಇರೋದು. ಸೆಕೆಂಡ್ ರೌಂಡ್ಗೆ ಇದು 10,000-12,000 ಹೋಗುತ್ತೆ. 8,000 ಬಿಲೋ ರ್ಯಾಂಕ್ ಇದ್ರೆ ನೀವು SC ಕ್ಯಾಟಗರಿ ಆಗಿದ್ದು, ಪ್ಲೇನ್ SC ಕ್ಯಾಟಗರಿ, ಯಾವುದೇ ರೀತಿಯಾದಂತ ರಿಸರ್ವೇಶನ್ ಇಲ್ಲ, ಕನ್ನಡ ಮೀಡಿಯಂ ಇಲ್ಲ, ರೂರಲ್ ಇಲ್ಲ, ನಿಮ್ಗೆ SC ರಿಸರ್ವೇಶನ್ ಬಿಟ್ಟು ಬೇರೆ ಯಾವ್ದು ಇಲ್ಲ ಅಂತಂದ್ರೆ ನೀವು ಮಿನಿಮಮ್ 8,000 ಬಿಲೋ ರ್ಯಾಂಕ್ ಬರಬೇಕು. ಯಾವುದಕ್ಕೆ? ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್. ಕೋರ್ ಕಂಪ್ಯೂಟರ್ ಸೈನ್ಸ್ ಆದ್ರೆ ನಿಮ್ಗೆ 5,000 ಬಿಲೋ ರ್ಯಾಂಕ್ ಬರಬೇಕು. ವೆರಿ ಇಂಪಾರ್ಟೆಂಟ್. ಅದೇ ನಿಮ್ಗೆ RV ಕಾಲೇಜಲ್ಲೇ ಸೀಟ್ ಆಗ್ಬೇಕು, ಯಾವ ಬ್ರಾಂಚ್ ಆದ್ರೂ ಓಕೆ ಅಂತ ಆದ್ರೆ ನಿಮ್ಗೆ ಅಪ್ ಟು 53,000 ವರೆಗೂ ಆಗಿದೆ. 53,000 ಯಾವ್ದ್ರಲ್ಲಾಗಿದ್ದು ನಿಮ್ಗೆ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್, ಸರಿನಾ? ಅದು ಬಿಟ್ಟು ನಿಮ್ಗೆ ಸ್ಪೆಷಲ್ ರಿಸರ್ವೇಶನ್ ಇದ್ರೆ ರೂರಲ್, ಕನ್ನಡ ಮೀಡಿಯಂ ಅದೆಲ್ಲ ಇದ್ರೆ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಕೂಡ ಬಿಲೋ 10,000 ಇದ್ರೂ ಆಗ್ಬೋದು. EC ಬಿಲೋ 15,000 ಇದ್ರೂ ಆಗ್ಬೋದು, ರೂರಲ್ ಇದ್ರೆ, ಕನ್ನಡ ಮೀಡಿಯಂ ಇದ್ರೆ. ಆಯ್ತಾ? ಸೊ ST ಸ್ಟೂಡೆಂಟ್ಸ್ ಗಳಿಗೂ ಆಲ್ಮೋಸ್ಟ್ SC ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳದ್ದೇ ಆಗುತ್ತೆ. ಅದೇ ನೀವು ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಆಗಿದ್ರೆ 2A ಜನರಲ್, 2B ಜನರಲ್ ಇದಾಗಿದ್ರೆ ನೀವು ಬಿಲೋ 2,000 ರ್ಯಾಂಕ್ ಬರಲೇಬೇಕು. ಯಾವುದಕ್ಕೆ? ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ಗೆ ಬಿಲೋ 2,000 ರ್ಯಾಂಕ್ ಬರಲೇಬೇಕಾಗತ್ತೆ ಓವರ್ ಆಲ್ ಆಗಿ, ಸರಿನಾ? ಅದು ಬಿಟ್ಟು ನಿಮ್ಗೆ ಸಿವಿಲ್ ಇಂಜಿನಿಯರಿಂಗ್ ಓಕೆ ಸರ್, ಅದಲ್ಲ ಅಂತ ಆದ್ರೆ ಬಯೋಟೆಕ್ನಾಲಜಿ ಓಕೆ ಸರ್ ಅಂತ ಇದ್ರೆ ಬಿಲೋ 10,000 ಇದ್ರು RV ಕಾಲೇಜ್ ಸಿಗುತ್ತೆ. ಅದೇ ನಿಮ್ಗೆ ಸ್ಪೆಷಲ್ ರಿಸರ್ವೇಶನ್ ರೂರಲ್, ಕನ್ನಡ ಮೀಡಿಯಂ ಎಲ್ಲ ಇದ್ರೆ ನಿಮ್ಗೆ ಇನ್ನೂ ಕೂಡ ಜಾಸ್ತಿ ರ್ಯಾಂಕ್ ಇದ್ರೆ, ಲೈಕ್ ಇವಾಗ ನಿಮ್ಗೆ ಏನ್ ಹೇಳ್ತಾರೆ, ರೂರಲ್ ಇದ್ರೆ 2A ಇದಾಗಿ ರೂರಲ್ ಇದ್ರೆ ನಿಮ್ಗೆ ಒಂದು ಬೇರೆ ಬೇರೆ ಬ್ರಾಂಚ್ಗಳ ತರ, ನಾನು ಕಂಪ್ಯೂಟರ್ ಸೈನ್ಸ್ ಅಲ್ಲ ಅದರ ಅಲೈಡ್ ಬ್ರಾಂಚಸ್ ಆಗಿರೋದಕ್ಕೆ ನಿಮ್ಗೀಗ ಫಾರ್ ಎಕ್ಸಾಂಪಲ್ ಬಯೋಟೆಕ್ನಾಲಜಿ ನೋಡಿ 30,000 ಆಗಿದೆ. ಓಕೆ. ಸೊ ಇದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದಾದ್ಮೇಲೆ ನೆಕ್ಸ್ಟ್ ನಾವು ಎರಡನೇ ಕಾಲೇಜಿಗೆ ಹೋದ್ರೆ ನಾನು ಹೇಳೋದು PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್. ಇದರ ಕೋಡ್ ಬಂದ್ಬಿಟ್ಟು E009 ಆಗಿದೆ. PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಇಲ್ಲಿಗೆ ಬಂದ್ರೆ E009. ಇದು ರಿಂಗ್ ರೋಡ್ ಕ್ಯಾಂಪಸ್, ಇದು E009. ಎರಡು ಕ್ಯಾಂಪಸ್ ಇದೆ. ಕೋಡ್ ನ ಮಿಸ್ ಮಾಡ್ಲಿಕ್ಕಿಲ್ಲ. ಇದರಲ್ಲಿ ಇರೋದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಇರೋದು ಎರಡೇ, ಅಂದ್ರೆ ಒಂದು CSE ಕೋರ್, ಇನ್ನೊಂದು CSE ವಿತ್ AIML.
ಸರಿನಾ. ಒಂದಿರೋದು CSC ಕೋರ್, ಇನ್ನೊಂದಿರೋದು CSC ವಿತ್ AIML ಇರೋದು, ಸರಿನಾ. ಸೊ ಈ ಕಾಲೇಜಲ್ಲಿ ನಿಮ್ಗೆ ಸೀಟ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನೋಡಿ, ನೀವು ಜನರಲ್ ಅಂದ್ರೆ 1 ಗ್ರೂಪ್ ಕ್ಯಾಟಗರಿ ಆಗಿದ್ರೆ ನಿಮ್ಮ ರ್ಯಾಂಕ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಆದ್ರೆ 3067 ನಿಂತ್ಕೊಳ್ಳೇಬೇಕು. 3067 ಇಲ್ಲಿದೆ ನೋಡಿ. ಕೋರ್ ಕಂಪ್ಯೂಟರ್ ಸೈನ್ಸ್ ನಾನು ಹೇಳ್ತಾ ಇರೋದು 3067. ಅದೇ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ವಿತ್ AIML ಆದ್ರೆ 4067 ವರೆಗೂ ಹೋಗಿದೆ. ಓಕೆ, ಅದೇ ನಿಮ್ಗೆ ಸ್ಪೆಷಲ್ ರಿಸರ್ವೇಶನ್ ಇದ್ರೆ ಸ್ವಲ್ಪ ರ್ಯಾಂಕ್ ಇನ್ಕ್ರೀಸ್ ಆಗ್ಬೋದು, ಲೈಕ್ ಕನ್ನಡ ಮೀಡಿಯಂ, ರೂರಲ್. ಓಕೆ, ಸೊ ನೀವು ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಗೆ PES ಯೂನಿವರ್ಸಿಟಿಯಲ್ಲಿ ಸೀಟ್ ಆಗ್ಬೇಕು ಅಂತಿದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 934. ಅದೇ ಕಂಪ್ಯೂಟರ್ ಸೈನ್ಸ್ ಅಂಡ್ ಅಲೈಡ್ ಬ್ರಾಂಚಸ್ ಲೈಕ್ AIML ಆದ್ರೆ 1494. ನಿಮ್ಗೆ PES ಯೂನಿವರ್ಸಿಟಿಯಲ್ಲಿ ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ದು, ಪ್ಲೇನ್ ಜನರಲ್ ಮೆರಿಟ್, ಯು ಡೋಂಟ್ ಹ್ಯಾವ್ ಎನಿ ರಿಸರ್ವೇಶನ್ ಆದ್ರೆ 1500 ರ್ಯಾಂಕ್ ಬಿಲೋ ಬರಲೇಬೇಕು ಫಸ್ಟ್ ರೌಂಡ್ ಅಲ್ಲಿ. ಸೆಕೆಂಡ್ ರೌಂಡ್ ಅಲ್ಲಿ ಇದು 2000 ವರೆಗೂ ಹೋಗುತ್ತೆ. ಓಕೆ, ಸೆಕೆಂಡ್ ರೌಂಡ್ ಮತ್ತೆ ಥರ್ಡ್ ರೌಂಡ್ ಅಲ್ಲಿ, ಸರಿನಾ. ಅದೇ ನೀವು SC ಸ್ಟೂಡೆಂಟ್ಸ್ ಗಳಾಗಿದ್ರೆ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಅಲ್ಲಿ 14,000 ವರೆಗೂ ಸಿಕ್ಕಿದೆ. 14,000 20,000 ವರೆಗೂ ಸಿಕ್ಕಿದೆ. ಎಲ್ಲಿ PES ಯೂನಿವರ್ಸಿಟಿ. ಯಾಕೆ ಸರ್ ಇಷ್ಟು 19,945 ವರೆಗೆ ಹೋಗಿದೆ? ಯಾಕಂದ್ರೆ ಇದು ಯೂನಿವರ್ಸಿಟಿ ಅಲ್ವಾ, ಸೊ ಅದಕ್ಕೋಸ್ಕರ SC ಸ್ಟೂಡೆಂಟ್ಸ್ ಗಳು ಜಾಸ್ತಿ ಯೂನಿವರ್ಸಿಟಿನ ಪ್ರಿಫರ್ ಮಾಡೋದಿಲ್ಲ. ಓಕೆ, ಯು ನೋ ದಟ್ ಅವರಿಗೆ ಸ್ಕಾಲರ್ಶಿಪ್ ಇರ್ಬೋದು, ಫೀಸ್ ಇರ್ಬೋದು, ಇದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ. ಅದಕ್ಕೋಸ್ಕರ ಅವರು ಜಾಸ್ತಿ ಈಗ RVಗೆ ಹೋಗ್ತಾರೆ, MS ರಾಮಯ್ಯಕ್ಕೆ ಹೋಗ್ತಾರೆ, ಅಂಡ್ BMS ಗೆ ಹೋಗ್ತಾರೆ. ಬಟ್ ಕಾಲೇಜ್ ಒಳ್ಳೇದೇ, ಕಾಲೇಜಲ್ಲಿ ಏನು ಇದಿಲ್ಲ. ಅಂಡ್ RVಯಲ್ಲೂ ಕೂಡ ಅಪ್ ಟು 10,000 ವರೆಗೆ ಹೋಗಿದೆ. ಬಟ್ ಕಂಪ್ಯಾರಿಟಿವ್ಲಿ ಇವ್ರದ್ದು ತುಂಬಾ ಹೈ ರೇಂಜ್ ಅಲ್ಲಿ ಇದೆ ನೋಡಿ. SC ಜನರಲ್ ಸ್ಟೂಡೆಂಟ್ಸ್ ಗಳಿಗೆ ಕಂಪ್ಯೂಟರ್ ಸೈನ್ಸ್ ವಿತ್ AIML 20,000 ವರೆಗೂ ಸಿಕ್ಕಿದೆ. ಸ್ಪೆಷಲ್ ರಿಸರ್ವೇಶನ್ ಇದ್ರೆ ನಿಮ್ಗೆ 30,000 ಇದ್ರೂ ಕೂಡ PES ಯೂನಿವರ್ಸಿಟಿ ರಿಂಗ್ ರೋಡ್ ಸಿಕ್ಕಿದೆ, ಸರಿನಾ. ಅದು ಬಿಟ್ರೆ ನೀವು ST ಸ್ಟೂಡೆಂಟ್ಸ್ ಗಳಿಗೆ ಆಲ್ಮೋಸ್ಟ್ ಸೇಮ್ ಇದೆ. 20,000 ಇದ್ರೂ ಕೂಡ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಸಿಗುತ್ತೆ. EC ಬೇಕು ಅಂತಾದ್ರೆ ಇದೇ ಕಾಲೇಜಲ್ಲಿ ನಿಮ್ಗೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಆದ್ರೆ ಬಿಲೋ 2,500 ಕಂಪಲ್ಸರಿ. SC ಕ್ಯಾಟಗರಿ ಸ್ಟೂಡೆಂಟ್ಸ್ ಆದ್ರೆ ಬಿಲೋ 30,000 ಕಂಪಲ್ಸರಿ ಬೇಕೇ ಬೇಕು, ಬಿಲೋ 25,000. ಅದೇ ನೀವು ಯಾವ್ದಕ್ಕೆ EC ಆಗಿದ್ದು ನಿಮ್ಗೆ 2A ಕ್ಯಾಟಗರಿ ಸ್ಟೂಡೆಂಟ್ಸ್ ಆದ್ರೆ ಬಿಲೋ 6,000 ಬೇಕೇ ಬೇಕು. ಓಕೆ, ಸೊ ಇದನ್ನ ನೋಡ್ಕೊಳ್ಳಿ, ಸರಿನಾ. ಇದಾದ್ಮೇಲೆ ನೆಕ್ಸ್ಟ್ ಕಾಲೇಜ್ PES ಯೂನಿವರ್ಸಿಟಿ ಆದ್ಮೇಲೆ ನೆಕ್ಸ್ಟ್ ಬರೋದು ನಮ್ಮ ಲಿಸ್ಟ್ ಅಲ್ಲಿ ಬರೋದು MS ರಾಮಯ್ಯ ಅಥವಾ BMSc. MS ರಾಮಯ್ಯ E006. ಓಕೆ, ಕಾಲೇಜ್ ಕೋಡ್ ಬಂದ್ಬಿಟ್ಟು E006. ಇಲ್ಲಿದೆ ನೋಡಿ. ಇಲ್ಲಿ ಏನು ಅಂತ ಕೇಳಿದ್ರೆ ಕಟ್ ಆಫ್ ರ್ಯಾಂಕ್ ಗಳು ತುಂಬಾ ವೇರಿ ಆಗುತ್ತೆ. ಯಾಕಂತ ಕೇಳಿದ್ರೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಗಳು ತುಂಬಾ ಇದೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ AIML ಸ್ಪೆಷಲೈಸೇಷನ್ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ ಸೈಬರ್ ಸೆಕ್ಯೂರಿಟಿ ಇದೆ, ದೆನ್ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಇದೆ. ತುಂಬಾ ಬ್ರಾಂಚಸ್ ಗಳಿದೆ. 1 2 ಎಲ್ಲಿ ನೋಡಿ, 1 2 3 4 5 ಆಲ್ಮೋಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬ್ರಾಂಚಸ್ 6 ಬ್ರಾಂಚಸ್ ಇದೆ, ಸರಿನಾ. ಅದಕ್ಕೋಸ್ಕರ ಇವರ ಕಟ್ ಆಫ್ ರ್ಯಾಂಕ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಈಗ ಜನರಲ್ ಮೆರಿಟ್ ಗೆ ಬಂದ್ರೆ ಇಲ್ಲಿ ನೋಡಿ, ಕೋರ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 1,100 ನಿಂತಿದೆ, ಕೋರ್ ಕಂಪ್ಯೂಟರ್ ಸೈನ್ಸ್. ಅದೇ ನೀವು ಬೇರೆ ಕಂಪ್ಯೂಟರ್ ಸೈನ್ಸ್ ಡೇಟಾ ಸೈನ್ಸ್ ತಗೊಂಡ್ರೆ, AML ತಗೊಂಡ್ರೆ ಆಲ್ಮೋಸ್ಟ್ 2,063 ವರೆಗೂ ಸಿಕ್ಕಿದೆ, ಸರಿನಾ. ಅದೇ EC ಆದ್ರೆ 2,567 ವರೆಗೂ ಸಿಕ್ಕಿದೆ. ಅದೇ SC ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೆ EC 19,980 ಅಥವಾ ಬಿಲೋ 20,000. ನಿಮ್ ಕರೆಕ್ಟ್ ಹೇಳ್ತೇನೆ ನೋಡಿ. ನೀವು SC ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾದ್ರೆ ನಿಮ್ಗೆ BMSc ನಾನು ಹೇಳೋದಿಲ್ಲ, ಇನ್ನೂ ಜಾಸ್ತಿನೇ ಹೋಗುತ್ತೆ. MS ರಾಮಯ್ಯ, RVCE, PES ಯೂನಿವರ್ಸಿಟಿ ಇದರಲ್ಲಿ ನಿಮ್ಗೆ ಯಾವುದೇ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್ ಆಗ್ಬೇಕು ಅಂತ ಆದ್ರೆ 20,000 ಬಿಲೋ ರ್ಯಾಂಕ್ ಬರಲೇಬೇಕು. RVCE ಆದ್ರೆ 10,000 ಬಿಲೋ ರ್ಯಾಂಕ್, PES ಮತ್ತೆ MS ರಾಮಯ್ಯ ಆದ್ರೆ ಬಿಲೋ 20,000 ಬಂದ್ರೆ ಗ್ಯಾರಂಟಿ ಸಿಗುತ್ತೆ. ಅದೇ ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಅಲೈಡ್ ಬ್ರಾಂಚಸ್ಗೆ ನೀವು ಬಿಲೋ 2,000 ಕಂಪಲ್ಸರಿ ಬರಲೇಬೇಕು ಫಸ್ಟ್ ರೌಂಡ್ ಅಲ್ಲಿ. ಓಕೆ, ಅದೇ ನೀವು ಯಾವುದಕ್ಕೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ EC ಆದ್ರೆ ಒಂದು 500 ರ್ಯಾಂಕ್ ಲೆಸ್ ಆರ್ ಮೋರ್, ಲೆಸ್ ಆಗೋದಿಲ್ಲ, ಮೋರ್ 2,500. ಅದೇ ನೀವು ಬೇರೆ 2A ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾಗಿದ್ದು ನಿಮ್ಗೆ RV ಕಾಲೇಜಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಸೀಟ್ ಆಗ್ಬೇಕಂದ್ರೆ ಬಿಲೋ 1,500 ಅಥವಾ ಬಿಲೋ 2,000 ಇರಲೇಬೇಕು, RV ಮತ್ತೆ PES. MS ರಾಮಯ್ಯದಲ್ಲಾದ್ರೂ ಕೂಡ ಅಷ್ಟೇ, ಒಂದು ಬಿಲೋ 3,000 ಆದ್ರೂ ಇರಲೇಬೇಕು MS ರಾಮಯ್ಯದಲ್ಲಾದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್. ಅದೇ ಗ್ರೂಪ್ 1 ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾದ್ರೆ ನಿಮ್ಗೆ MS ರಾಮಯ್ಯದಲ್ಲಿ ಆಗ್ಬೇಕು ಅಂತ ಆದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ಗೆ ಅಟ್ಲೀಸ್ಟ್ ನೀವು ಬಿಲೋ 4,500 ಇರಲೇಬೇಕು, ವಿದೌಟ್ ಎನಿ ರಿಸರ್ವೇಶನ್ ನಾನು ಹೇಳ್ತಾ ಇರೋದು. ಓಕೆ, ಗೊತ್ತಾಯ್ತಲ್ಲ. ಅದು ಬಿಟ್ಟು ನೀವು 2B ಜನರಲ್ ಆದ್ರೆ ದಟ್ ಈಸ್ ಆಲ್ಸೋ ಸೇಮ್, ಆಲ್ಮೋಸ್ಟ್ ಬಿಲೋ 5,000 ಇದ್ರೆ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಸಿಗುತ್ತೆ. ಎಲ್ಲಿ MS ರಾಮಯ್ಯದಲ್ಲಿ. EC ಆದ್ರೆ ಒಂದು ಬಿಲೋ 6,000 ಇದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. 3A ಜನರಲ್ ಸ್ಟೂಡೆಂಟ್ಸ್ ಗಳು ನೀವು ಆಲ್ಮೋಸ್ಟ್ ಏನ್ ಹೇಳ್ತೀರಾ,
ಟು ಬಿ ಜನರಲ್ ಆ ರೇಂಜ್ಗೆ ಬರ್ತೀರಾ. ನೀವು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಬೇಕು ಅಂತ ಆದ್ರೆ MS ರಾಮಯ್ಯದಲ್ಲಿ ಬಿಲೋ 3000 ಬರಲೇಬೇಕು. ಓಕೆ, EC ಬೇಕು ಅಂತ ಆದ್ರೆ ನೀವು ಬಿಲೋ ಒಂದು 4000 ಬರ್ಬೇಕು. ಅದೇ ನಾನು ಹೇಳ್ದೆ ನೋಡಿ, 500 ಜಾಸ್ತಿ ಇದ್ರೂ ಕೂಡ EC ಸಿಗತ್ತೆ. 3B ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳು ಆಲ್ಮೋಸ್ಟ್ ಈಕ್ವಲೆನ್ಸ್ ಟು ಜನರಲ್ ಮೆರಿಟ್ ಆಗ್ತೀರಾ ನೀವು. ಓಕೆ, ಸೊ ಅಂದ್ರೆ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಬೇಕು ಅಂತಾದ್ರೆ ಬಿಲೋ 3000 ಬರಬೇಕು. EC ಬೇಕು ಅಂತಾದ್ರೆ ಅರೌಂಡ್ ಒಂದು ಬಿಲೋ 4000 ಈ ತರ ಬಂದ್ರು ಸಿಗತ್ತೆ. ಎಲ್ಲಿ? MS ರಾಮಯ್ಯದಲ್ಲಿ. ನೆಕ್ಸ್ಟ್ ಬರುವಂತ ಕಾಲೇಜ್ ಬಂದ್ಬಿಟ್ಟು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ಬರೋದು ಬಸವನಗುಡಿಯಲ್ಲಿ. ಇದರಲ್ಲಿ 2 ಇದೆ, ಒಂದು ಏಡೆಡ್, ಇನ್ನೊಂದು ಅನ್ಏಡೆಡ್. ನೀವು ಏಡೆಡ್ ಕಾಲೇಜಸ್ ಹೋದ್ರೆ ಏಡೆಡ್ ಅಲ್ಲಿ BMS ಯಲ್ಲಿ ತುಂಬಾ ಕಡಿಮೆಗೆ ಕಟ್ ಆಫ್ ರ್ಯಾಂಕ್ ನಿಲ್ಲುತ್ತೆ. ಇಲ್ಲಿದೆ ನೋಡಿ, ಇದು ಏಡೆಡ್ E003 ಇದೆ ನೋಡಿ, ಇದು ಏಡೆಡ್. ಇಲ್ಲಿ ನಿಮ್ಗೆ ಮೇಜರ್ಲಿ ಎಲ್ಲ ಅದು ನೋಡೋದು EC ಅಲ್ಲಿ ಕಟ್ ಆಫ್ ನೋಡಿ, 1 ಗ್ರೂಪ್ ಅವರಿಗೆ 4212, 2AG ಅವರಿಗೆ 5049, 2B ಜನರಲ್ ಅವರಿಗೆ 11658 ವರೆಗೆ ಹೋಗಿದೆ. 2B ಜನರಲ್ ಅವರಿಗೆ ಸ್ವಲ್ಪ ಕಟ್ ಆಫ್ ರ್ಯಾಂಕ್ ಜಾಸ್ತಿನೇ ಇರುತ್ತೆ. ಸೊ ದಯವಿಟ್ಟು 2B ಜನರಲ್ ಗೊತ್ತಿದೆಯಲ್ಲ ನಿಮ್ಗೆ, ನೀವು ಸ್ವಲ್ಪ ಏನ್ ಹೇಳ್ತಾರೆ, ಜಾಸ್ತಿ ರ್ಯಾಂಕ್ ಇದ್ರು ಕೂಡ ನಿಮ್ಗೆ ಒಳ್ಳೆ ಕಾಲೇಜ್ಗಳು ಸಿಗೋ ಚಾನ್ಸಸ್ ಇದೆ. ಅದೇ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ 1500 ಬಿಲೋ ಬರಲೇಬೇಕು ಫಾರ್ EC. ಓಕೆ, ಬೇರೆ ನಿಮ್ಗೆ ಟ್ರಿಪಲ್ ಇದಕ್ಕೆಲ್ಲ ಆದ್ರೆ ಜನರಲ್ ಮೆರಿಟ್ ಅವರು 5000 ಬಿಲೋ ಬಂದ್ರು ಸಿಗುತ್ತೆ. ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಜನರಲ್ ಮೆರಿಟ್ ಅವರಿಗೆ 20,000 ಬಿಲೋ ಬಂದ್ರು ಸಿಗುತ್ತೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 7000 ಬಿಲೋ ಬಂದ್ರು ಸಿಗುತ್ತೆ. ಸರಿನಾ? ಇದು BMSc. ಇನ್ನೊಂದು BMSc ಅಲ್ಲಿ ಮತ್ತೊಂದು ಕ್ಯಾಂಪಸ್ ಇದೆ, ಅದು ಅನ್ಏಡೆಡ್ ಆಗಿದೆ. ಅದರ ಕೋಡ್ ಬಂದ್ಬಿಟ್ಟು E048. ಓಕೆ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ. ಎರಡು ಕೂಡ ಒಂದೇ ಕ್ಯಾಂಪಸ್ ಅಲ್ಲಿ ಇರೋದು, ಬಟ್ 1 is ಏಡೆಡ್, ಇನ್ನು 1 more is ಅನ್ಏಡೆಡ್. ಓಕೆ, E048 ಎರಡು ಒಂದೇ ಕ್ಯಾಂಪಸ್, ಬಟ್ ಫೀಸ್ ವೇರೀಸ್ ಅಷ್ಟೇ. ಓಕೆ, ಸೊ ಇದರಲ್ಲಿ ಏನು ಅಂತ ಕೇಳಿದ್ರೆ ನಂಬರ್ ಆಫ್ ಇಂಟೇಕ್ ತುಂಬಾ ಇರ್ಲಿಕ್ಕೆ ಹೋಗಿ ಇದರ ಕಟ್ ಆಫ್ ರ್ಯಾಂಕ್ ತುಂಬಾ ಹೈ ಹೋಗಿದೆ. ಓಕೆ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡಿ, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಅವರಿಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಆಗ್ಬೇಕು ಅಂದ್ರೆ ಬಿಲೋ 3000 ರ್ಯಾಂಕ್ ಬೇಕೇ ಬೇಕು ಫಸ್ಟ್ ರೌಂಡ್ ಅಲ್ಲಿ. ಬಿಲೋ 3000. ಲಾಸ್ಟ್ ಇಯರ್ ನಂದೇ ಸ್ಟೂಡೆಂಟ್ಸ್ಗಳು 3050 ರ್ಯಾಂಕ್ ಬಂದು 3100 ರ್ಯಾಂಕ್ ಬಂದು ಫಸ್ಟ್ ರೌಂಡ್ ಅಲ್ಲಿ BMSc ಸಿಕ್ಕಿರ್ಲಿಲ್ಲ ಅವರಿಗೆ. ಈ ತರನೂ ಆಗಿದೆ. ಬಟ್ ಓವರ್ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ನಾನು ಅವ್ರಿಗೆ ವೆಯ್ಟ್ ಮಾಡ್ಲಿಕ್ಕೆ ಹೇಳಿದೆ, ಅದೆಲ್ಲ ಗೈಡೆನ್ಸ್ ಕೊಟ್ಟು ಅವ್ರು ಇವತ್ತು BMSc ಎಲ್ಲ ಇದ್ದಾರೆ, CSc ಎಲ್ಲ ಇದ್ದಾರೆ. ಸರಿನಾ? ಬಟ್ ಇಲ್ಲಿ ಸ್ವಲ್ಪ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗಿರ್ಲಿಕ್ಕೆ ಹೋಗಿ ಸ್ವಲ್ಪ ಕಟ್ ಆಫ್ ರ್ಯಾಂಕ್ಗಳು ಸ್ವಲ್ಪ ವೇರಿಯೇಷನ್ ಜಾಸ್ತಿ ಇದೆ. ನೀವು MS ರಾಮಯ್ಯ, PES, RV ಗೆ ಕಂಪೇರ್ ಮಾಡಿದ್ರೆ ಅವರೆಲ್ಲರೂ ಕೂಡ 2000 ಒಳಗಡೆ ನಿಂತ್ಕೊಳ್ತಾ ಇದ್ದಾರೆ ಜನರಲ್ ಮೆರಿಟ್ ಅವರಿಗೆ. ಇವರದ್ದು ಆಲ್ಮೋಸ್ಟ್ 2500 ಬಿಲೋ. ಓಕೆ, ಬಟ್ ಒಳ್ಳೆ ಕಾಲೇಜೇ, ಏನು ಇದಿಲ್ಲ. ಇನ್ನು ಗ್ರೂಪ್ 1 ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಬಿಲೋ 5500 ಇದ್ರೆ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಆಗುತ್ತೆ. 2A ಜನರಲ್ ಅವರಿಗೆ ನಿಮ್ಗೂ ಅಷ್ಟೇ ಆಲ್ಮೋಸ್ಟ್ ಒಂದು 5500 ಬಿಲೋ ಇದ್ರೆ ಓಕೆ ನಿಮ್ಗೆ BMSc ಆಗುತ್ತೆ. 2B ಜನರಲ್ ಅವರಿಗೆ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ 10,000 ಇದ್ರೂ ಕೂಡ BMSc ಅಲ್ಲಿ ಆಗುತ್ತೆ. ಅಟ್ಲೀಸ್ಟ್ 10,000 ಒಳಗಡೆ ಬಂದ್ರೆ ನಿಮ್ಗೆ ಗ್ಯಾರಂಟಿ ಸಿಗುತ್ತೆ. ಇನ್ನು 3A ಜನರಲ್ ಕ್ಯಾಂಡಿಡೇಟ್ಸ್ಗಳು ಬಿಲೋ 4000 ಬರಲೇಬೇಕು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಅಟ್ BMSc. EC ಅಂತ ಹೇಳಿದ್ರೆ ಬಿಲೋ 5000, ಒಂದು 500 ರ್ಯಾಂಕ್ ಎಕ್ಸ್ಟ್ರಾ ಇದ್ರು ಸಿಗುತ್ತೆ. ಇನ್ನು 3B ಜನರಲ್ ಕ್ಯಾಂಡಿಡೇಟ್ಸ್ಗಳು ಬಿಲೋ 4000 ಬರಲೇಬೇಕು. ನಾನು ಆಲ್ರೆಡಿ ಹೇಳಿದ್ದೇನೆ, 3B ಜನರಲ್ ಕ್ಯಾಂಡಿಡೇಟ್ಸ್ಗಳು ಆಲ್ಮೋಸ್ಟ್ ಈಕ್ವಲೆನ್ಸ್ ಟು ಜನರಲ್ ಮೆರಿಟ್. ಆಲ್ಮೋಸ್ಟ್ ಒಂದು 500, 1000 ರ್ಯಾಂಕ್ ಆಚೆ ಈಚೆ ಅಷ್ಟೇ. ಇನ್ನು SC ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೆ ಆಲ್ಮೋಸ್ಟ್ 20,000 ಬಿಲೋ ಬಂದ್ರು ಸಿಗುತ್ತೆ. STಗೂ ಅಷ್ಟೇ 25,000. ಓಕೆ, ಸೊ ಇದಿಷ್ಟು ನಿಮ್ಮ ಟಾಪ್ ಕಾಲೇಜ್ಗಳು, ನನ್ನ ಪ್ರಯಾರಿಟಿಯಲ್ಲಿ ಇರುವಂತ ಟಾಪ್ ಕಾಲೇಜ್ಗಳು. RVC, PES, MS ರಾಮಯ್ಯ, BMSc ಇದಿಷ್ಟು. ಅದಾದ್ಮೇಲೆ UVC, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಕೂಡ ಟಾಪ್ ಅಲ್ಲೇ ಬರುತ್ತೆ. ಸೊ ಇದನ್ನ ಕನ್ಸಿಡರ್ ಮಾಡಿದ್ರೆ ಇದು ನೋಡಿ, ಈ ಕಾಲೇಜಿನ ಕಟ್ ಆಫ್ ಇನ್ನೂ ಕಡಿಮೆ ನಿಲ್ಲುತ್ತೆ. ನೀವು BMSc ಕಂಪೇರ್ ಮಾಡಿದ್ರೆ UVC ಇದು ಕಟ್ ಆಫ್ ಕಡಿಮೆಗೆ ನಿಲ್ಲುತ್ತೆ. ಯಾಕೆ ಸರ್ ಅಷ್ಟು ಕಡಿಮೆಗೆ? ಯಾಕಂದ್ರೆ ನಾನು ಮೊದಲೇ ಹೇಳಿದ್ದೇನೆ, ಇದು ಒಂದೇ ಒಂದು ಕಾಲೇಜುಗಳು, ಕರ್ನಾಟಕದ ಒಂದೇ ಒಂದು ಕಾಲೇಜು, ಲೈಕ್ ಸ್ಟೇಟ್ ಆಟೋನಮಸ್ ಪಬ್ಲಿಕ್ ಯೂನಿವರ್ಸಿಟಿ, ಲೈಕ್ IIT ಮಾಡೆಲ್ ಅಲ್ಲಿ ಇದೆ. ಫೀಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಇಕನಾಮಿಕಲಿ ಬ್ಯಾಕ್ ಗ್ರೌಂಡ್ ಇದ್ದು ಮತ್ತೆ ಏನ್ ಹೇಳ್ತಾರೆ, ಓದ್ಲಿಕ್ಕೆ ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ ನೋಡಿ, ಅಂತ ಸ್ಟೂಡೆಂಟ್ಸ್ಗಳು ಒಳ್ಳೆ ರ್ಯಾಂಕ್ ಬಂದು ಈ ಕಾಲೇಜನ್ನ ಚೂಸ್ ಮಾಡ್ತಾರೆ. ಒಳ್ಳೆ ಕಾಲೇಜು. ಓಕೆ, ಸೊ ನೀವು ಡೇಟಾ ಸೈನ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಜನರಲ್ ಮೆರಿಟ್ ಗೆ ನೋಡಿ ನಿಂತಿರೋದು 4628, CSc ಗೆ ನೋಡಿ 3473. ಓಕೆ, ತುಂಬಾ ಕಟ್ ಆಫ್ ಕಡಿಮೆಗೆ ನಿಂತಿದೆ. ಅದೇ 1G ಅಲ್ಲಿ ಆಲ್ಮೋಸ್ಟ್ 7500, ಕಂಪ್ಯೂಟರ್ ಸೈನ್ಸ್ ಗೆ 6560, ಅಂದ್ರೆ ಆಲ್ಮೋಸ್ಟ್ ನಿಮ್ಮ BMSc ಲೆವೆಲ್ಗೆ ಇದಿದೆ. 2A ಜನರಲ್ ಅವರಿಗೂ ಕೂಡ ಆಲ್ಮೋಸ್ಟ್ ಒಂದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ 5500 ಬಿಲೋ ಬರಲೇಬೇಕು. ಓಕೆ, ISC ಕೂಡ ಆಲ್ಮೋಸ್ಟ್ ಒಂದು 7000 ವರೆಗೆ ಹೋಗಿದೆ, ಬಟ್ ಅಟ್ಲೀಸ್ಟ್ ಒಂದು 6000 ಬಿಲೋ ಬರಲೇಬೇಕು. ಓಕೆ, ಅದಾದ್ಮೇಲೆ SC ಸ್ಟೂಡೆಂಟ್ಸ್ ಗಳು ನಾನು ಮೊದಲೇ ಹೇಳಿದ್ದೇನೆ, ನೀವು 25,000 ಬಿಲೋ ಕರೆಕ್ಟ್ ಕೇಳ್ಕೊಳ್ಳಿ. ನಾನು ಈ ಟಾಪ್ 5 ಇಂಜಿನಿಯರಿಂಗ್ ಕಾಲೇಜ್ ಹೇಳಿದ್ದೆ ನೋಡಿ, ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ ಗಳಾದ್ರೆ ಈ ಟಾಪ್ 5, ಓಕೆ,
ಟಾಪ್ 5 ಬಗ್ಗೆ ನಾನು ಮಾತಾಡ್ತಾ ಇರೋದು. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಆದ್ರೆ RVC ಅಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಆಗಬೇಕು ಅಂತ ಆದ್ರೆ ಮಿನಿಮಮ್ 800 ಬಿಲೋ ರ್ಯಾಂಕ್ ಬರಲೇಬೇಕು ಜನರಲ್ ಮೆರಿಟ್ ಅವರಿಗೆ. ಅದೇ ನೀವು ಏನು SC ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾಗಿದ್ರೆ ಒಂದು ಬಿಲೋ 10,000 ಅಟ್ ಲೀಸ್ಟ್ ಅಥವಾ ಬಿಲೋ 8,000 ಬಂದ್ರೆ RVC ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಗ್ಯಾರಂಟಿ ಸಿಗುತ್ತೆ. ಗೊತ್ತಾಯ್ತಾ? ಅದೇ ನೀವು 2A ಗ್ರೂಪ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾದ್ರೆ ನೀವು RVC ಅಲ್ಲಿ ನಿಮ್ಗೆ ಸೀಟ್ ಸಿಗ್ಬೇಕಾದ್ರೆ ಬಿಲೋ 2,000 ಅಥವಾ ಬಿಲೋ 3,000 ವರ್ಸ್ಟ್ ಕೇಸ್. ಗೊತ್ತಾಯ್ತಾ? ಈಗ ನಾನು ನಿಮ್ಗೆ ಇನ್ನು ಜನರಲ್ ಆಗಿ ನಾನು ಹೇಳ್ತಾ ಇದ್ದೆ ನೋಡಿ, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳು ಇದರಲ್ಲಿರೋ ಯಾವುದೇ ಟಾಪ್ 5 ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬೇಕಂದ್ರೆ ನಿಮ್ಮ ರ್ಯಾಂಕ್ ಬಿಲೋ 4,000 ಬೇಕೇ ಬೇಕು. ಅದರಲ್ಲೂ ನಿಮ್ಗೆ RVC ಬೇಕು ಅಂದ್ರೆ ಬಿಲೋ 1,000 ಇರಬೇಕು. BMSC PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಮತ್ತೆ MS ರಾಮಯ್ಯ ಬೇಕು ಅಂತ ಹೇಳಿದ್ರೆ ಬಿಲೋ 2,500. BMSC ಆದ್ರೆ ಬಿಲೋ 4,000 ಬೇಕೇ ಬೇಕು. UEC ಆದ್ರೂ ಕೂಡ ಬಿಲೋ 4,500 ಬೇಕೇ ಬೇಕು. SC ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೆ ನಾನು ಹೇಳ್ತಾ ಇರೋದು ಅಥವಾ ST ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳು ನೀವು 20,000 ಒಳಗಡೆ ವರ್ಸ್ಟ್ ಕೇಸ್ ಅಟ್ಲೀಸ್ಟ್ ಒಂದು 30,000 ಒಳಗಡೆ ಬಂದ್ರೆ ನೀವು ಟಾಪ್ 5 ಇಂಜಿನಿಯರಿಂಗ್ ಕಾಲೇಜಲ್ಲಿ ಗ್ಯಾರಂಟಿ ಇರ್ತೀರಾ. ದಟ್ ಟು ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್. 2A ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತಾ ಇರೋದು ನಾನು, ನೀವು ಟಾಪ್ 5 ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರಬೇಕು ಅಂತಾದ್ರೆ ಇನ್ಕ್ಲೂಡಿಂಗ್ UEC ಮಿನಿಮಮ್ ಬಿಲೋ 6,000 ಒಳಗಡೆ ಇರಲೇಬೇಕು. ಬಿಲೋ 7,000 ಒಳಗಡೆ ಆದ್ರೂ ಇರಲೇಬೇಕು. EC ಆದ್ರೆ ಒಂದು 500,000 ರ್ಯಾಂಕ್ ಇದಕ್ಕೆ ಆಡ್ ಮಾಡ್ಕೊಳ್ಬಹುದು. ಓಕೆ, ಇದಿಷ್ಟು. ಇನ್ನು 2B ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೆ ನಾನು ಹೇಳ್ತಾ ಇದ್ದೆ ನೋಡಿ, ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಟಾಪ್ 5 ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬೇಕು ಅಂತಾದ್ರೆ ಆಲ್ಮೋಸ್ಟ್ ಒಂದು 16,000 ಒಳಗಡೆ ಬಂದ್ರೆ ಅಥವಾ 15,000 ಒಳಗಡೆ ಬಂದ್ರೆ ಟಾಪ್ 5 ಅಲ್ಲಿ ಇರ್ತೀರಾ. BMSC MS ರಾಮಯ್ಯ PS ಯೂನಿವರ್ಸಿಟಿ ಮತ್ತೆ RVC ಅಲ್ಲಿ ಇರ್ಬೇಕು ಅಂತಾದ್ರೆ ನೀವೊಂದು 7,000 8,000 ಒಳಗಡೆ ಬಂದ್ರು ಕೂಡ ನಿಮ್ಗೆ ಸಿಗತ್ತೆ. ಅರ್ಥ ಆಯ್ತಾ? ಇನ್ನು 3B ಜನರಲ್ ಕ್ಯಾಂಡಿಡೇಟ್ಸ್ ಗಳು ಸೇಮ್ ಲೈಕ್ ಜನರಲ್ ಮೆರಿಟ್ ತರನೇ. ಸೊ ನೀವು ಕೂಡ ಅದೇ ಜನರಲ್ ಮೆರಿಟ್ ಹೇಗೆ ಟಾರ್ಗೆಟ್ ಮಾಡ್ತಾ ಇದ್ರೆ ಅದೇ ತರ ಮಾಡ್ಬೇಕು. ಓಕೆ, ಸೊ ಇದಿಷ್ಟು ಕಟ್ ಆಫ್ ರ್ಯಾಂಕ್ ನ ಅನಾಲಿಸಿಸ್. ನೆನಪಿಟ್ಕೊಳ್ಳಿ, ಇನ್ನೊಂದು ವಿಡಿಯೋವನ್ನು ನಾನು ಮಾಡ್ತೇನೆ. ಇದು ಟಾಪ್ 5 ಇಂಜಿನಿಯರಿಂಗ್ ಕಾಲೇಜ್ ಇದಾಗಿದೆ, ತುಂಬಾ ಲೆಂದಿ ಆಗುತ್ತೆ, ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಿಮ್ಗೆ 5 to 10 ಕೂಡ ಮಾಡ್ತೇನೆ. ಇದು ಸೆಕೆಂಡ್ ರೌಂಡ್ ಅಲ್ಲಿ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಅಂಡ್ ನಿಮ್ಗೆ ಸ್ಪೆಷಲ್ ರಿಸರ್ವೇಶನ್ ಇದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಒಂದು 500,000 ರ್ಯಾಂಕ್ ಗಳನ್ನ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬಹುದು. ಓಕೆ, ಇದಿಷ್ಟು ಕಟ್ ಆಫ್ ರ್ಯಾಂಕ್ ಅನಾಲಿಸಿಸ್ ಆಫ್ ಟಾಪ್ 5 ಇಂಜಿನಿಯರಿಂಗ್ ಕಾಲೇಜ್: RVC, MS ರಾಮಯ್ಯ, BMSC, PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್, UVC. ನೆಕ್ಸ್ಟ್ ನಿಮ್ಗೆ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇರ್ಬೋದು, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇರ್ಬೋದು, ಅಥವಾ PS ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಇರ್ಬೋದು, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇರ್ಬೋದು, NIE ಮೈಸೂರು NIE ಮೈಸೂರು ಇರ್ಬೋದು, JC ಇದೆ, ಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅದು ಕೂಡ ಟಾಪ್ 5 ಅಲ್ಲೇ ಬರುತ್ತೆ. ಅದ್ರ ಬಗ್ಗೆ ಇರ್ಬೋದು. ಇದೆಲ್ಲದ್ರದ್ದು ಮುಂದಿನ ವಿಡಿಯೋದಲ್ಲಿ ಹೇಳ್ತಾರೆ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇದಕ್ಕೆ ಸರಿಯಾಗಿ ನಿಮ್ಮ ಪ್ರಿಪರೇಷನ್ ನ ಮಾಡ್ಕೊಳ್ಳಿ. ಸೊ ಮುಂದೆ ನಿಮ್ಗೆ ಗೈಡೆನ್ಸ್ ಗಳು ಬೇಕು ಅಂತಾದ್ರೆ ನಮ್ಮ ಏಕಲವ್ಯ 3.0 ಹೋಗಿ ನೀವು ಜಾಯ್ನ್ ಆಗ್ಬೋದು. ಇದು ಕಂಪ್ಲೀಟ್ಲಿ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಇಂಜಿನಿಯರಿಂಗ್ ಅಡ್ಮಿಷನ್ ಆಗುವವರೆಗೂ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ಈ ನಂಬರ್ಗೆ ಮೆಸೇಜ್ ಹಾಕಿ. ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ಖಂಡಿತ ಸಿಗುತ್ತೆ. ಕರ್ನಾಟಕದಲ್ಲಿ ಯಾವ ಕೌನ್ಸಿಲರ್ ಕೊಡೋದಿಲ್ಲ, ಐ ಬೆಟ್. ಓಕೆ, ಯಾವ ಯೂಟ್ಯೂಬ್ ಇರ್ಲಿ, ಯಾವ ವೆಬ್ಸೈಟ್ ಇರ್ಲಿ, ಎಲ್ಲದಕ್ಕಿಂತ ಒಳ್ಳೆ ಇನ್ಫಾರ್ಮೇಶನ್ ನಾನು ಕೊಡ್ತೇನೆ ಅಂತ ತುಂಬಾ ಇದರಿಂದ ಹೇಳ್ತೇನೆ, ಪ್ರೌಡ್ ಆಗಿ ನಾನು ಹೇಳ್ತೇನೆ. ಜಾಯ್ನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಆಗಿ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.